I have only one concern, that is respect. Respect, my lord. My lord, ಯಾಕೆ ಯಾರಿಗೂ ರೆಸ್ಪೆಕ್ಟೇ ಕೊಡಲ್ಲ ಅಂತಾರೆ? ಹಾಂ, ಈ ಗಿವ್ ಅಂಡ್ ಟೇಕ್ ರೆಸ್ಪೆಕ್ಟ್ ಅನ್ನೋ ಪಾಲಿಸಿನ ಯಾಕೆ ಯಾರು ಫಾಲೋ ಮಾಡ್ತಾ ಇಲ್ಲ? ಮೈ ಲಾರ್ಡ್, ಇಫ್ ದಿಸ್ ಕಂಟಿನ್ಯೂಸ್, ಐ ಪ್ರಾಮಿಸ್ ಯು, ನಾಳೆ ದಿನ ರೆಸ್ಪೆಕ್ಟ್ ಅನ್ನೋ ಪದನ ನಾವು ಡಿಕ್ಷನರಿನಲ್ಲಿ ಅಥವಾ ಟಿ ವಿನಲ್ಲಿ ಹುಡುಕ್ಬೇಕಾಗುತ್ತೆ. ನೆಕ್ಸ್ಟ್ ಜನ್ರೇಷನ್ ಮಕ್ಕಳಿಗಂತೂ ಈ ರೆಸ್ಪೆಕ್ಟ್ ಅನ್ನೋ ಪದದ ಅರ್ಥನೇ ಗೊತ್ತಿರಲ್ಲ. ಇದಕ್ಕೆ ಸೊಲ್ಯೂಷನೇ ಇಲ್ವಾ ಮೈ ಲಾರ್ಡ್? ನನಗಂತೂ ನಂಬೋಕೆ ಆಗ್ತಿಲ್ಲ ಮಚ್ಚ, ಅವಳು ನಾನು ಬಿಟ್ಟು ಹೋಗಿದ್ದಾಳೆ ಅಂತ. ನನ್ನ ಜೀವನದಲ್ಲಿ ಏನು ಆಗ್ತಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಷ್ಟಕ್ಕೂ ಏನು ರೀಸನ್ ಇರ್ಬೋದು ಮಚ್ಚ ಅವಳು ನಾನು ಬಿಟ್ಟು ಹೋಗೋದಕ್ಕೆ? ಹಾಂ, ಏನು ರೀಸನ್ ಇರ್ಬೋದು? ಈ ಕಾಲದಲ್ಲಂತೂ ಹೆಣ್ಮಕ್ಳು ಹುಡುಗರು ಎಮೋಷನ್ಸ್ ಜೊತೆ ಆಟ ಆಡೋದನ್ನ ಕಲ್ತ್ಬಿಟ್ಟಿದ್ದಾರೆ ಕಣ. ಇನ್ನೊಂದ್ಸಲ ರಿಲೇಷನ್ಶಿಪ್ ಹೋಗ್ಬೇಕಂದ್ರೂ ಭಯ ಆಗ್ತಿದೆ ಕಣೋ ನನಗೆ. ಪಾಪ ಕೈ ಸುಟ್ಕೊಂಡಲ್ಲ ಗುರು. ಪಾಪ ಬರಲಿ ಅವರು, ಮಾಡ್ತೀನಿ ಇವ್ರಿಗೆ. ಓ ಬಂದ್ರಾ? ಬರಬೇಕಿಬ್ರು. ಹಾಂ, ಯಾಕೆ ಇಷ್ಟೊಂದು ಬೇಗ ಬಂದ್ಬಿಟ್ಟಿದ್ದೀರಾ? ಇನ್ನು ಆರಾಮಾಗಿ ಬರ್ಬೋದಿತ್ತಲ್ವಾ? ಹಾಂ, ಅಲ್ಲ, ಶಾಪಿಂಗ್ ಹೋದ್ಮೇಲೆ ಮನೆಗೆ ವಾಪಸ್ ಬರಬೇಕು ಅಂತ ಜ್ಞಾನೋದಯ ಆಗೋದಕ್ಕೆ ಇಷ್ಟೊತ್ತು ಟೈಮ್ ಬೇಕಾಯಿತು ಅಂತ ಕಾಣುತ್ತೆ. ಪಾಪ ಇಲ್ಲಿ ಹೊಟ್ಟೆ ಎಸುಕೊಂಡು ನರಳಾಡ್ತಿದ್ದೀರಿ ಅಂತ ನಾನು ತಾತ ಬೇಗ ಹೋಗಿ ಬಂದ್ಬಿಡ್ತಿಕೊಂಡು ಶಾಪಿಂಗ್ ಅಂತ ಹೊಡ್ರಲ್ಲ, ಇದೇನ ಬೇಗ ಹೋಗಿ ಬಂದಿದ್ದು ನೀವು? ಹೊಟ್ಟೆ ಎಸಿತಿದ್ದೆ ನನಗೆ. ನಿಮ್ಗಳೇನು ಗೊತ್ತಾಗಲ್ವಾ? ಹೆಣ್ಣು ದೇವತೆ ಕಣ್ರು, ದೇವತೆ. ಹೆಣ್ಣನ್ನ ಪ್ರಕೃತಿಗೆ ಯಾಕೆ ಹೋಲಿಸ್ತಾರೆ ಗೊತ್ತಾ? ಹಾಂ, ಗೊತ್ತಾ? ಯಾಕಂದರೆ ಒಂದು ಜೀವ ಹುಟ್ಟಬೇಕಂದ್ರು, ಬದುಕಬೇಕಂದ್ರು, ಕೊನೆಗೆ ಪ್ರಪಂಚನೇ ಉಸಿರಾಡಬೇಕಂದ್ರು ಅದು ಹೆಣ್ಣಿಂದ ಮಾತ್ರ ಸಾಧ್ಯ. ಅಂತ ಹೆಣ್ಣನ್ನ ನೀವೆಲ್ಲರೂ ಸೇರಿಕೊಂಡು ಕೆಡಿಸ್ತೀರಾ.